ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಹಿಜ್ರೆ ಎಂಬುದು ಕೇವಲ ಒಂದು ಯಾತ್ರೆ ಅಲ್ಲ, ಇದು ತ್ಯಾಗದ ಸ್ಮರಣೆಯ ಸಂಕೇತ. ನಾವೊಂದು ಪಾಡ್ಕಾಸ್ಟ್ ನಲ್ಲಿ ಹಿಜ್ರದ ಇತಿಹಾಸ, ಸಂದೇಶ ಮತ್ತು ಮಾಡರ್ನ್ ರೆಲೆವೆನ್ಸ್ ನ ಕುರಿತು ಚರ್ಚಿಸುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹಿಜ್ರ ಹೋಗಲು ಹಲವು ಕಾರಣಗಳಿವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಯಸಿರಿಬನ ಜೊತೆ ಒಳ್ಳೆಯ ಸಂಬಂಧವಿತ್ತು. ಯಸಿರಿಬ್ ಎಂದರೆ ಮದೀನದ ಹಳೆಯ ಹೆಸರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುಟುಂಬ ಪರಂಪರೆಯಲ್ಲಿ ಬರುವ ಹಾಶಿಮ್ ಯಸಿರಿಬನ ಬನು ನಜ್ಜಾರಿನ ಸಲ್ಮಾ ಎಂಬ ಯುವತಿಯನ್ನಾಗಿದೆ ಮದುವೆಯಾದದ್ದು. ಅವರ ಸುಪುತ್ರರಾಗಿದ್ದಾರೆ ಅಬ್ದುಲ್ ಮುತ್ತಲಿಬ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪಿತಾಮಹರಾಗಿದ್ದಾರೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂದೆ ವಫಾತಾದದ್ದು ಯಸಿರಿಬ್ನಲ್ಲಿ ಆಗಿದೆ. ಆಮೀನಾ ಬೀವಿ ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ತಂದೆಯ ಕಬರನ್ನು ಜಿಯಾರತ್ ಮಾಡಲು ಯಸಿರಿಬಿಗೆ ಹೋಗಿ ತಿರುಗಿ ಬರುವ ದಾರಿಯಲ್ಲಿ ಆಗಿದೆ ಆಮೀನಾ ಬೀವಿ ವಫಾತಾಗದ್ದು. ಅದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮದೀನದ ಜೊತೆ ಒಳ್ಳೆಯ ಸಂಬಂಧವಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹೋಗಲಿದ್ದಾರೆ, ಅಲ್ಲಿ ಒಂದು ಇಸ್ಲಾಮಿಕ್ ರಾಷ್ಟ್ರ ನಿರ್ಮಿಸಲಿದ್ದಾರೆ. ಅಲ್ಲಾಹು ಇದಕ್ಕೆ ಬೇಕಾದ ಎಲ್ಲಾ ಅವಕಾಶಗಳನ್ನು ಉಂಟು ಮಾಡಿಕೊಟ್ಟಂತಹ ಒಂದು ಸನ್ನಿವೇಶವನ್ನು ನಮಗೆ ಇತಿಹಾಸದಲ್ಲಿ ಗಮನಿಸಬಹುದು. ಕಾರಣ ಮದೀನದಲ್ಲಿ ಮುಖ್ಯವಾಗಿ ನೇತೃತ್ವದಲ್ಲಿದ್ದ 2 ಗೋತ್ರಗಳು ಆಗಿವೆ, ಔಸ್ ಮತ್ತು ಖಜರಜ್. ಹಿಜ್ರದ 4 ವರ್ಷಗಳ ಮುಂಚೆ ಅವರ ಮಧ್ಯೆ ಒಂದು ಘೋರವಾದ ಹರ್ಬುಲ್ ಬಗಾಸ್ ಎಂಬ ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಆ ಗೋತ್ರದ ಎಲ್ಲ ನೇತಾರರು ಕೊಲೆಯಾಗುತ್ತಾರೆ. ಅಬ್ದುಲ್ಲಾ ಬಿನ್ ಉಬೈ ಸಲೂಲ್ ಎಂಬ ನೇತಾರ ಮಾತ್ರವಾಗಿದೆ ಬಾಕಿಯಾಗಿದ್ದದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹಿಜ್ರ ಹೋಗಲು ಅಲ್ಲಿನ ಭೌಗೋಳ ಶಾಸ್ತ್ರಕ್ಕೆ ಮುಖ್ಯವಾದ ಪಾತ್ರವಿದೆ. ಕಾರಣ ಮದೀನದ ಪೂರ್ವ ಹಾಗೂ ಪಶ್ಚಿಮ ಭಾಗ ಅಗ್ನಿ ಪರ್ವತದಿಂದ ಸುತ್ತಲ್ಪಟ್ಟಿದೆ. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ವಿಶಾಲವಾದ ಖರ್ಜೂರ ತೋಟವಿದೆ. ಉತ್ತರ ಭಾಗ ಮಾತ್ರವಾಗಿದೆ ಮದೀನಕ್ಕೆ ಪ್ರವೇಶಿಸುವ ದಾರಿಯಾಗಿದ್ದದ್ದು. ಅದಕ್ಕಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಸಹಾಬಿಯರು ಖಂದಕ್ ಯುದ್ಧದ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲಿ ಗುಂಡಿಯನ್ನು ತೆಗೆದದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲರನ್ನು ಮದೀನಕ್ಕೆ ಕಳುಹಿಸಿದ ನಂತರ ಮಾತ್ರವಾಗಿದೆ ಮದೀನಕ್ಕೆ ಹಿಜ್ರ ಹೋದದ್ದು. ಆ ಸಂದರ್ಭದಲ್ಲಿ ಮದೀನದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು, ಅಲಿ ರಲಿಯಲ್ಲಾಹು ಅನ್ಹು ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರವಾಗಿದೆ ಬಾಕಿಯಾಗಿದ್ದದ್ದು. ಅಲಿ ರಲಿಯಲ್ಲಾಹು ಅನ್ಹುಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 2 ಜವಾಬ್ದಾರಿಯನ್ನು ಕಲ್ಪಿಸಿದ್ದರು, ಅದಕ್ಕಾಗಿದೆ ಅವರು ಬಾಕಿಯಾಗಿದ್ದದ್ದು. ಈ ಒಂದು ಘಟನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಉತ್ತಮ ಲೀಡರ್ಶಿಪ್ ಅನ್ನು ಎತ್ತಿ ತೋರಿಸುತ್ತದೆ. ಅಲಿ ರಲಿಯಲ್ಲಾಹು ಅನ್ಹು ಅವರಿಗೆ ಹಿಜ್ರ ಹೊಡೆಯಲು ನಿಷೇಧ ಇತ್ತು. ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀನು 2 ಜವಾಬ್ದಾರಿಯನ್ನು ಪೂರ್ತಿಗೊಳಿಸಿದ ನಂತರವೇ ಹಿಜ್ರ ಹೊಡಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದರು. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಹಿಜ್ರ ಹೊಡೆದ ಸಮಯದಲ್ಲಿ ಅಲಿ ರಲಿಯಲ್ಲಾಹು ಅನ್ಹುರನ್ನು ಆ ಮನೆಯಲ್ಲೇ ತಾನು ತಂಗುವ ಮನೆಯಲ್ಲೇ ನಿಲ್ಲಿಸಿ ತದನಂತರ ಅಲಿ ರಲಿಯಲ್ಲಾಹು ಅನ್ಹು ಅಲ್ಲಿಗೆ ಹೇಳಿದರು, ನನಗೆ ನನ್ನ ಗೆಳೆಯರು ಅನೇಕ ಸಂಪತ್ತು ನೀಡಿದ್ದಾರೆ, ಸೂಕ್ಷಿಸಿ ಇಡಲು ನೀಡಿದ್ದಾರೆ. ಆ ಹಣವನ್ನು ಅದರ ಮಾಲೀಕರೇ ಹಿಂತಿರುಗಿಸಿ ನೀನು ಹಿಜ್ರ ಹೊಡಬೇಕೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಇದರಿಂದ ನಾವು ತಿಳಿಯಬೇಕೇನೆಂದರೆ ಮಕ್ಕಾದ ಜನರು ಅಲ್ ಅಮೀನ್ ಎಂಬ ನಾಮದಲ್ಲಿ ಪ್ರವಾದಿಯನ್ನು ಕರೆಯುವುದಕ್ಕೆ ಸ್ಪಷ್ಟವಾದ ಉದಾಹರಣೆಯಾಗಿದೆ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಮಕ್ಕಾದಲ್ಲೇ ತಂಗುತ್ತಿದ್ದರು. ಆ ಸಮಯದಲ್ಲಿ ಅಬೂಬಕರ್ ರಲಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಬಂದು ಹೇಳುತ್ತಾರೆ, ಪ್ರವಾದಿ ನಾನು ಹಿಜ್ರ ಹೊರಡಬಹುದೇ, ನಾನು ಮದೀನಾ ತಲುಪುವುದೆಂದು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿನಗೆ ಒಳ್ಳೆಯ ಸಹಪಾಠಿಯೊಂದಿಗೆ ಹಿಜ್ರ ಹೊರಡಲು ಅವಕಾಶ ಸಿಗಬಹುದು. ಆ ಸಮಯದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಸಂತೋಷದಿಂದ 2 ಕುದುರೆಯನ್ನು ಖರೀದಿಸಿ ಅದನ್ನು ಪರಿಚಯಿಸಿದರು. 2-3 ದಿನಗಳ ಕಳೆಯಿತು. ನಂತರ ಒಂದು ದಿವಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಧ್ಯಾಹ್ನದ ಸಮಯದಲ್ಲಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಮನೆಗೆ ಹೋಗುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಬೂಬಕರ್ ಹೇಳುತ್ತಾರೆ, ಅಲ್ಲಾಹನು ನನ್ನ ಸಹಪಾಠಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿದನೆಂದು ಹೇಳಿದ ಸಮಯದಲ್ಲಿ ಅಬೂಬಕರ್ ರಲಿಯಲ್ಲಾಹು ಅನ್ಹು ಸಂತೋಷದಿಂದ ಒಂದು ಕ್ಷಣ ನಿಶಬ್ದರಾದರು. ತದನಂತರ ಇವತ್ತೇ ನಾವು ಹಿಜ್ರ ಹೊರಡುತ್ತೇವೆ ಎಂದು ಹೇಳಿದರು. ಈ ಒಂದು ಪ್ರಚಾರವು, ಈ ಒಂದು ವಿಷಯವು ಮಕ್ಕಾದಲ್ಲಿ ಪ್ರಚಾರಗೊಂಡಿತು. ಕುರೈಶಿಗಳು ಸಭೆಯನ್ನು ಉದ್ದೇಶಿಸಿದರು. ಎಲ್ಲರೂ ಸಭೆಯಲ್ಲಿರುವ ಸಮಯದಲ್ಲಿ ಒಬ್ಬನು ಹೇಳಿದನು, ಮೊಹಮ್ಮದನನ್ನು ಬಂಧಿಸಬೇಕು. ತದನಂತರ ಮತ್ತೊಬ್ಬ ಹೇಳಿದ, ಮೊಹಮ್ಮದನನ್ನು ವಲಸೆ ಮಾಡುವ, ಮತ್ತೊಂದು ಊರಿಗೆ ಕಳುಹಿಸಿ ಎಂದು ಹೇಳಿದ ಸಮಯದಲ್ಲಿ ಅಬೂಜಹಲ್ ಹೇಳಿದನು, ಮೊಹಮ್ಮದನು ವಲಸೆ ಹೋದರೆ ಅಲ್ಲಿರುವ ಜನರು ಮೊಹಮ್ಮದನ ಭಾಷಾ ಸ್ಪಷ್ಟತೆಯನ್ನು ಕಂಡು, ಸಾಹಿತ್ಯವನ್ನು ಕಂಡು ಕನ್ವರ್ಟ್ ಆಗಬಹುದು, ಇಸ್ಲಾಂ ಸ್ವೀಕರಿಸಬಹುದು. ಆದ್ದರಿಂದ ಕೊನೆಯದಾಗಿ ಒಂದು ನಾವು ತೀರ್ಮಾನ ಏನೆಂದರೆ ಮೊಹಮ್ಮದನನ್ನು ಕೊಲೆ ಮಾತ್ರವಾಗಿದೆ. ಆದ್ದರಿಂದ ಇವರು ಈ ತೀರ್ಮಾನವನ್ನು ಎಲ್ಲರೂ ಸ್ವೀಕರಿಸಿದರು. ಅಂದು ರಾತ್ರಿಯೇ ಎಲ್ಲರೂ ಶತ್ರುಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆಯನ್ನು ಸುತ್ತುವರಿದರು. 4 ದಿಕ್ಕಿನಲ್ಲಿ ಎಲ್ಲರೂ ಸುತ್ತುವರಿದ ನಂತರ ಅಲ್ಲಾಹನ ಆಜ್ಞೆಯು ಮತ್ತೊಂದಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ರಲಿಯಲ್ಲಾಹು ಅನ್ಹು ಹಿಜ್ರ ಯಾತ್ರೆಯನ್ನು ಶುರು ಮಾಡಿದರು. ಆ ಸಮಯದಲ್ಲಿ ಅಲಿ ರಲಿಯಲ್ಲಾಹು ಅನ್ಹುರನ್ನು ಈ ಮನೆಯಲ್ಲೇ ತಂಗಲು ಹೇಳಿದರು. ಶಾಂತಿಯುತವಾದ ಮನೆಯಿಂದ ಹೊರಡುವಾಗ ಮಣ್ಣನ್ನು 4 ದಿಕ್ಕಿನಲ್ಲಿ ಎಸೆದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಮನೆಯಿಂದ ಹೊರಟು ಹೋದರು. ನಂತರ ಬೆಳಿಗ್ಗೆ ನಡೆದ ಸಂಭವವೇ ಬೇರೆಯಾಗಿತ್ತು.
ನೀವು ಸೂಚಿಸಿದಂತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಕೇವಲ ಒಂದು ರಾತ್ರಿಯಲ್ಲಿ ಹೋದದಲ್ಲ ಹಿಜ್ರ. ಅವರು ಅದಕ್ಕೆ ಬೇಕಾದ ತಯಾರಿಗಳನ್ನು ಮುಂಚೆಯೇ ತೆಗೆಯುತ್ತಿದ್ದರು. ಅದು ನಮಗೆ ಇತಿಹಾಸದಲ್ಲಿ ಗಮನಿಸಬಹುದು. ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು 2 ಕುದುರೆಗಳನ್ನು ಖರೀದಿಸಿ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಸೌರ ಗುಹೆಯಲ್ಲಿ ತಂಗುವ ಸಂದರ್ಭ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಮಿರ್ ಬಿನ್ ಫುಹೈರ್ ಎಂಬ ಅರಾಬಿಯ ಜೊತೆ, ನೀನು ಸೌರ ಗುಹೆದ ಪ್ರದೇಶದಲ್ಲಿ ಕುರಿಗಳನ್ನು ಮೇಯಿಸಬೇಕೆಂದು ನಿರ್ದೇಶಿಸಿದ್ದರು. ಕಾರಣ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹರ ಮಗಳು ಅಸ್ಮಾ ಬಿಂತ್ ಅಬೂಬಕರ್ ಅವರಿಗೆ ಬೇಕಾದ ಆಹಾರಗಳನ್ನು ತರುತ್ತಿದ್ದರು. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹರ ಮಗ ಮಕ್ಕದಿಂದ ಬೇಕಾದ ವಾರ್ತೆಗಳನ್ನು ಅವರಿಗೆ ತಲುಪಿಸುತ್ತಿದ್ದರು. ಅವರ ಕಾಲಿನ ಗುರುತು ಶತ್ರುಗಳಿಗೆ ಕಾಣಬಾರದೆಂದು ಆಮಿರ್ ಬಿನ್ ಫುಹೈರ್ ಎಂಬ ಅರಾಬಿಯ ಜೊತೆ ಆ ಕುರಿಗಳನ್ನು ಮೇಯಿಸಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ನಿರ್ದೇಶಿಸಿದ್ದರು. ಹಿಜ್ರ ಹೋಗಲು ಮದೀನಕ್ಕೆ ಎಲ್ಲರೂ ಆಯ್ಕೆ ಮಾಡಿದಂತಹ ದಾರಿ ಆಗಿರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಆಯ್ಕೆ ಮಾಡಿದ್ದು. ನನಗೆ ಈ ಒಂದು ಹಿಜ್ರದಲ್ಲಿ ಅತ್ಯಂತ ಆಕರ್ಷಣೆಗೊಂಡ ಒಂದು ಘಟನೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಜ್ರ ಹೊರಡಲು ಹೇಳಿದಾಗ ಅಬೂ ಸಲಮರ ಕುಟುಂಬವೂ ಆಗಿದೆ ಪ್ರಥಮವಾಗಿ ಹಿಜ್ರ ಹೊರಟದ್ದು. ಅಬೂ ಸಲಮರ ಹಿಜ್ರ ಹೊರಡ ಸಮಯದಲ್ಲಿ ಅಬೂ ಸಲಮರ ಪತ್ನಿಯರ ಕುಟುಂಬ ಇವರನ್ನು ನಿರಾಕರಿಸಿದ್ರು. ಆದ್ದರಿಂದ ಅಬೂ ಸಲಮರು ಎಲ್ಲವನ್ನು ಬಿಟ್ಟು, ತನ್ನ ಮಕ್ಕಳನ್ನು, ತನ್ನ ಎಲ್ಲ ಸರ್ವಸ್ವವನ್ನು ಬಿಟ್ಟು ಹಿಜ್ರ ಹೊರಡಲು ತೀರ್ಮಾನಿಸಿದರು. ಇದಲ್ಲವೇ ನಿಜವಾದ ಸಂದೇಶ. ಎಲ್ಲವನ್ನೂ ಬಿಟ್ಟ ಆ ಒಂದು ದುಃಖದ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾತನ್ನು ನಾನು ಉಪೇಕ್ಷಿಸಲೆಂಬ ಒಂದು ಸಂತೋಷ ಸುದ್ದಿ ಅವರ ಹೃದಯದಲ್ಲಿತ್ತು. ಆದ್ದರಿಂದ ಹಲವಾರು ವರ್ಷಗಳು ಕಳೆಯಿತು. ಉಮ್ಮು ಸಲಮರು, ಅಬೂ ಸಲಮರ ಪತ್ನಿಯರಾದ ಉಮ್ಮು ಸಲಮರು ಕಣ್ಣೀರಿನಿಂದ 1 ವರ್ಷಗಳ ಕಾಲ ದಿನವನ್ನು ಮುಂದೂಡಿದರು. ಅದರ ಕೊನೆಯದಾಗಿ ತನ್ನ ಗಂಡನನ್ನು ಕಾಲನಿಗೆ ಸಹಿಸಲು ಅಸಾಧ್ಯವಾದ ಕಾರಣದಿಂದ ಉಮ್ಮು ಸಲಮರು ತಾನು ಒಬ್ಬಂಟಿಯಾಗಿಯೇ ವಲಸೆ ಮಾಡುತ್ತೇನೆ ಎಂದು ತೀರ್ಮಾನಿಸಿದರು. ಹಿಜ್ರ ಹೊರಡಲು ತೀರ್ಮಾನಿಸಿದರು. ಹಾಗೆ ಒಂದು ದಿನ ಬಂತು. ಹಾಗೆ ಹಿಜ್ರ ಹೊರಡ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಉಸ್ಮಾನ್ ಇಬ್ನ್ ತಲ್ಹರ ಒಂದು ವ್ಯಾಪಾರ ಸಂಘದವರನ್ನು ಭೇಟಿಯಾಯಿತು. ಆ ಸಮಯದಲ್ಲಿ ಉಸ್ಮಾನ್ ಇಬ್ನ್ ತಲ್ಹ ಎಂಬ ವ್ಯಕ್ತಿಯು ಉಮ್ಮು ಸಲಮರ ಬಳಿ ಹೋಗಿ ವಿಚಾರಿಸಿದನು. ಈ ಒಂದು ಉಮ್ಮು ಸಲಮರು ಒಬ್ಬಂಟಿಯಾಗಿ ಹೋಗುವುದನ್ನು ಕಂಡು ಈ ಉಸ್ಮಾನ್ ಇಬ್ನ್ ತಲ್ಹ ಎಂಬ ವ್ಯಕ್ತಿ ಇವರನ್ನು ಸಹಾಯಿಸಿದರು. ತನ್ನ ಕುದುರೆಯನ್ನು ನೀಡಿ 7 ದಿವಸಗಳ ಕಾಲ ಇವರೊಂದಿಗೆ ಸಂಚಾರ ಮುಂದಿಡಿದರು. ಇವರಿಗೆ ಸಹಾಯ ನೀಡಿದರು. ಈ ಒಂದು 7 ದಿವಸಗಳ ಒಂದು ವಿದೂರವಾದ ಒಂದು ಯಾತ್ರೆಯಲ್ಲಿ ಒಂದು ಸಮಯವಾದರೂ ಉಮ್ಮು ಸಲಮರ ಮುಖವನ್ನು ನೋಡಲಿಲ್ಲ ಎಂಬ ಒಂದು ಇತಿಹಾಸವು ಇವರ ಚಾರಿತ್ರ ಶುದ್ಧಿಯನ್ನು ಮೆಚ್ಚುವಂತಿವೆ. ಕಾರಣ ಕಾಫಿರನಾದ ಉಸ್ಮಾನ್ ಇಬ್ನ್ ತಲ್ಹರ ಈ ಒಂದು ಸ್ವಭಾವವು ಇತಿಹಾಸದಲ್ಲಿ ಸಾಕ್ಷಿಯಾಗಿದೆ. ಉಸ್ಮಾನ್ ಇಬ್ನ್ ತಲ್ಹರ ಹಿನ್ನೆಲೆಯನ್ನು ವಿಚಾರಿಸುವಾಗ ಉಸ್ಮಾನ್ ಇಬ್ನ್ ತಲ್ಹ ವ್ಯಕ್ತಿಯು ಕಅಬಾದ ಬೀಗವನ್ನು ಸೂಕ್ಷಿಸಿರುವ ವ್ಯಕ್ತಿಯಾಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಸ್ಮಾನ್ ಇಬ್ನ್ ತಲ್ಹರಲ್ಲಿ ಕಅಬಾದ ಬೀಗವನ್ನು ಕೇಳಿದಾಗ, ಮೊಹಮ್ಮದನ ಕೈಯಲ್ಲಿ ಈ ಒಂದು ಬೀಗ ಸಿಕ್ಕಿದರೆ, ಮೊಹಮ್ಮದನ ಕೈಯಲ್ಲಿ ಈ ಒಂದು ಬೀಗ ದೊರೆತರೆ ಈ ಮಕ್ಕಾ ಪ್ರದೇಶವು ನಾಶಗೊಳ್ಳುತ್ತದೆ ಎಂದು ವಾಕ್ಯವನ್ನು ಹೇಳಿದರು. ಆ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರನ್ನು ನೋಡಿ ಮುಗುಲ್ನಗೆದರು. ನಂತರ 8 ವರ್ಷಗಳ ನಂತರ ಫತಹ್ ಮಕ್ಕಾವನ್ನು ವಿಜಯವನ್ನು ಕೊಂಡಾಡುವ ಸಮಯದಲ್ಲಿ ಮುಸಲ್ಮಾನರು ಯಾರ ಕೈಯಲ್ಲಿ ಆಗಿದೆ ಒಂದು ಬೀಗವು ಸಿಗುವುದೆಂದು ಕಾತುರದಿಂದ ಕಾಯುವಾಗ ಅಲಿರಲ್ಲಿದ್ದರು ಮತ್ತು ಅನೇಕ ಸ್ವಹಾಬರಿದ್ದರು. ಆ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಸ್ಮಾನ್ ಇಬ್ನ್ ತಲ್ಹರನ್ನು ಕರೆದು ಈ ಬೀಗವನ್ನು ಕೊಡುತ್ತಾರೆ. ಅವರು ಸಂತೋಷದಿಂದ ಕಣ್ಣಿಂದ ನೀರು ಬರುತ್ತದೆ. ಆ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಈ ಒಂದು ಬೀಗವು ಕಅಬಾದ ಬೀಗವು ನಿನ್ನ ತಲೆಮಾರಿಗೆ ಸೀಮಿತವಾಗಿದೆ. ಇದರಿಂದ ನಾವು ಕಲಿಯಬೇಕಾದ ಏನೆಂದರೆ, ಸೇಡು ತೀರಿಸಲು ಎಷ್ಟೇ ಅವಕಾಶ ಬಂದರು, ಎಷ್ಟೇ ಸಂದರ್ಭಗಳು ಬಂದರು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿದ ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನದ ನಾವು ಕಾಣಬಹುದು ಒಂದು ಉದಾಹರಣೆ ಆಗಿದೆ. ನನಗೆ ಒಂದು ಹಿಜ್ರ ಯಾತ್ರೆಯಲ್ಲಿ ಅತ್ಯಂತ ಆಕರ್ಷಣೆಗೊಂಡ ಒಬ್ಬ ವ್ಯಕ್ತಿಯಾಗಿದ್ದಾನೆ ಸುರಾಕ್ ಎಂಬ ವ್ಯಕ್ತಿ. ಸುರಾಕ್ ಎಂಬ ವ್ಯಕ್ತಿಯು ಇಸ್ಲಾಂ ಸ್ವೀಕರಿಸಿದ ಕ್ಷಣವನ್ನು ಕಣ್ಣಾಗಿಡಿಸಿ ನೋಡುವಾಗ, ಮೊಹಮ್ಮದನ ತಲೆಯನ್ನು ತಂದುಕೊಡ ವ್ಯಕ್ತಿಗೆ 100 ಒಂಟೆಯನ್ನು ಬಹುಮಾನವಾಗಿ ಕೊಡುತ್ತೇನೆ ಎಂದು ಅಬೂ ಜಹಲ್ ಹೇಳಿದಾಗ ಒಬ್ಬ ವ್ಯಕ್ತಿಯು ಧೈರ್ಯದಿಂದ ಹೊರಡುತ್ತಾನೆ. ಮೊಹಮ್ಮದನ ಹುಡುಕಿಕೊಂಡು ಹೋಗಿ ಕೊನೆಯದಾಗಿ ಮೊಹಮ್ಮದನನ್ನು ಕಂಡ ಸಂದರ್ಭದಲ್ಲಿ ತನ್ನ ಕುದುರೆಯ ಮೂಲಕ ತನ್ನ ಬಿಲ್ಲನ್ನು ಎಸೆಯುವಾಗ ತನ್ನ ಕುದುರೆಯ ಕಾಲು ಭೂಮಿಗೆ ಹೋಗುತ್ತದೆ. ಹೀಗೆ ಇದು 3 ಬಾರಿ ಮುಂದುವರೆದ ನಂತರ ಇವನಿಗೆ ರೋಚುತ್ತದೆ ಈ ಮೊಹಮ್ಮದ್ ಯಾರೆಂದು ಹೇಗೆ ತಿಳಿಯುತ್ತದೆ. ತದನಂತರ ಆ ಮೊಹಮ್ಮದನನ್ನು ಭೇಟಿಯಾಗುತ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಶ್ಚಾತ್ತಾಪ ಮಾಡಿ ಇಸ್ಲಾಂ ಸ್ವೀಕರಿಸುತ್ತಾನೆ. ಈ ವ್ಯಕ್ತಿಯಾಗಿದ್ದಾನೆ ಸುರಾಕ್ ಎಂಬ ವ್ಯಕ್ತಿ. ಹಿಜ್ರದಲ್ಲಿ ಸಂಕಷ್ಟಕ್ಕೆ ಒಳಗಾಗಿ ತನ್ನ ಎಲ್ಲಾ ನಿರೀಕ್ಷೆಗಳನ್ನು ಕಳೆದುಕೊಂಡಂತಹ ಸತ್ಯವಿಶ್ವಾಸಿಗಳಿಗೆ ನಿರೀಕ್ಷೆ ನೀಡುವಂತಹ ಒಂದು ಘಟನೆ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಸೌರ ಗುಹೆಯಲ್ಲಿದ್ದಾರೆ. ಆಗ ಅವರನ್ನು ಹುಡುಕಿ ಶತ್ರುಗಳಲ್ಲಿಗೆ ಆಗಮಿಸುತ್ತಾರೆ. ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಭಯದಿಂದ ಈ ರೀತಿ ಹೇಳುತ್ತಾರೆ, ಪ್ರವಾದಿಯರೇ, ಶತ್ರುಗಳೆಲ್ಲಾದರೂ ಅವರ ಕಾಲಿನ ಭಾಗಕ್ಕೆ ನೋಡಿದರೆ ನಮ್ಮನ್ನು ಕಾಣಬಹುದಲ್ಲವೇ?
ಯಾ ಅಬಾಬಕರ್ ಮಾ ಲನ್ನುಕ ಬಿಸ್ನೈನಿ ಅಲ್ಲಾಹು ಸಾಲಿಸುಹುಮಾ ಲಾ ತಹಜನ್ ಇನ್ನಲ್ಲಾಹ ಮಅನಾ. ಅಬೂಬಕರೇ, ನೀವು ಚಿಂತಿಸುತ್ತಿರುವುದು ನಾವಿಬ್ಬರು ಮಾತ್ರವ ಇಲ್ಲಿರುವುದು ಎಂದು. ನಾವಿಬ್ಬರಲ್ಲ, ಅಲ್ಲಾಹು ನಮ್ಮ ಜೊತೆ ಇದ್ದಾನೆ. ನೀವು ಭಯಪಡಬೇಡಿ, ಅಲ್ಲಾಹು ನಮ್ಮ ಜೊತೆ ಇದ್ದಾನೆ ಎಂಬ ನಿರೀಕ್ಷೆಯನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹುರಿಗೆ ನೀಡುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹೋದ ಸಂದರ್ಭವೇ ಅಲ್ಲಿನ ಯಹೂದಿಯರ ಜೊತೆ ಸೌಹಾರ್ದಯುತವಾದ ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಅನ್ನು ಸ್ಥಾಪಿಸುತ್ತಾರೆ. ಅದೇ ರೀತಿ ಅವರ ಜೊತೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಾರೆ. ಇದು ಈ ಒಂದು ಆಧುನಿಕ ಯುಗದಲ್ಲಿ ಪಶ್ಚಿಮೇಷ್ಯಾದಲ್ಲಿ ಎಲ್ಲ ಗೊಂದಲಗಳಿಗೆ ಕಾರಣವಾಗಿರುವ ಇಸ್ರೇಲ್ಗೆ ಒಂದು ಉತ್ತಮ ಸಂದೇಶವನ್ನು ಸಾರುತ್ತಿದೆ. ಆಕ್ರಮಕ್ಕೊಳಗಾದ ಯಹೂದಿಯರಿಗೆ ಓಟಮನ್ ಸಾಮ್ರಾಜ್ಯವು ಆಶ್ರಯವನ್ನು ನೀಡಿದಾಗ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವರ್ತಿಸಿದ ರೀತಿ ಆಗಿರಲಿಲ್ಲ, ಮುಸಲ್ಮಾನರ ಜೊತೆ ವರ್ತಿಸಿದ್ದದ್ದು. ನಾವು ಈ ಒಂದು ಪೋಡ್ಕಾಸ್ಟ್ನ ಬಹುಮುಖ್ಯ ಭಾಗಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಅದು ಹಿಜ್ರಾದ ಕರ್ಮಶಾಸ್ತ್ರವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದಿಂದ ಮದೀನಕ್ಕೆ ಹಿಜ್ರಾ ಹೊರಟಿದ್ದು ಒಂದು ಇಸ್ಲಾಂ ರಾಷ್ಟ್ರ ನಿರ್ಮಿಸಲಿಕ್ಕಾಗಿದೆ. ಕಾರಣ ಅವರು ಅಲ್ಪಸಂಖ್ಯಾತರಾಗಿದ್ದರು. ಆದ್ದರಿಂದ ಜಮಾತ್ ಇಸ್ಲಾಂ ವಾದಿಸುವ ಹಾಗೆ ಅಲ್ಪಸಂಖ್ಯಾತರಾದ ಮುಸಲ್ಮಾನರು ಇಸ್ಲಾಂ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಹಿಜ್ರಾ ಹೊರಡಬಹುದೇ? ಅದೇ ರೀತಿ ಇಂತಹ ವಿಷಯಗಳಲ್ಲಿ ಭಾರತದ ಮುಸಲ್ಮಾನರ ವಿಧಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಯವಿಶ್ವಾಸಿಗಳಿಗೆ ಎಲ್ಲ ರೀತಿಯಲ್ಲಿಯೂ ಮಾದರಿಯಾಗಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕದಲ್ಲಿ ಅಲ್ಪಸಂಖ್ಯಾತರಾಗಿಯೂ ಮದೀನದಲ್ಲಿ ಬಹುಸಂಖ್ಯಾತರಾಗಿಯೂ ಜೀವಿಸಿ ತೋರಿಸಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿಜ್ರದ ಒಂದು ಅಲ್ಟಿಮೇಟ್ ಪರ್ಪಸ್ ಒಂದು ಇಸ್ಲಾಮಿಕ್ ಸ್ಟೇಟ್ ಆಗಿರಲಿಲ್ಲ, ಬದಲಾಗಿ ಇಸ್ಲಾಮಿಕ್ ಸ್ಟೇಟ್ ಆ ಹಿಜ್ರದ ಒಂದು ರಿಸಲ್ಟ್ ಆಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿಜ್ರಾ ಹೋಗಲು ಮುಖ್ಯವಾದ ಕಾರಣವೆಂದರೆ ಮಕ್ಕದಲ್ಲಿ ಪ್ರವಾದಿಯವರ ಒಂದು ಹ್ಯೂಮನ್ ರೈಟ್ಸ್ ಪ್ರಿಸರ್ವ್ ಮಾಡಲಿಲ್ಲ. ರೈಟ್ ಆಫ್ ಎಕ್ಸ್ಪ್ರೆಷನ್, ರೈಟ್ ಟು ರಿಲಿಜನ್ ಎಂಬಂತಹ ಹ್ಯೂಮನ್ ರೈಟ್ ಅಲ್ಲಿ ಅವರಿಗೆ ಸಂರಕ್ಷಿಸಲು ಸಾಧ್ಯವಾಗಿರಲಿಲ್ಲ. ಅದಕ್ಕಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಹಿಜ್ರಾ ಹೋಗಲು ಮುಖ್ಯವಾದ ಕಾರಣ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನುಬುವತ್ತಿನ ನಂತರ 13 ವರ್ಷ ಮಕ್ಕದಲ್ಲಿಯೂ 10 ವರ್ಷ ಮದೀನದಲ್ಲಿಯೂ ಬಹುಸಂಖ್ಯಾತರಾಗಿ ಜೀವಿಸಿ ತೋರಿಸಿದ್ದಾರೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಎರಡು ರೀತಿಯಲ್ಲಿಯೂ ಮೈನಾರಿಟಿಯಾಗಿಯೂ ಮೆಜಾರಿಟಿಯಾಗಿಯೂ ಜೀವಿಸಿ ಒಂದು ಮುಸಲ್ಮಾನರಿಗೆ ತೋರಿಸಿದ್ದಾರೆ. ಭಾರತದ ವಿಧಿಯ ಕುರಿತು ಚರ್ಚಿಸುವುದಾದರೆ ಈ ಒಂದು ವಿಷಯವನ್ನು ಅಹಕಾಮು ಸುಲ್ತಾನಿ ಎಂಬ ಗ್ರಂಥದಲ್ಲಿ ಮಾವರ್ದಿ ಇಮಾಮ್ ಅವರು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಭಾರತ ಎಂಬುದು ಒಂದು ಸೆಕ್ಯುಲರ್ ಸ್ಟೇಟ್ ಆಗಿದೆ. ಇಲ್ಲಿ ಮುಸಲ್ಮಾನರ ಅವಕಾಶವನ್ನು ಸಂರಕ್ಷಿಸಲು ಇಲ್ಲಿ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಇದೆ. ಒಂದು ಸೆಕ್ಯುಲರ್ ರಾಷ್ಟ್ರದಲ್ಲಿ ಮುಸಲ್ಮಾನರಿಗೆ ತಮಗೆ ಬೇಕಾದ ಅವಕಾಶಗಳನ್ನು ಸಿಕ್ಕಿದೆ. ಅದೇ ರೀತಿ ಅವರಿಗೆ ಅಲ್ಲಿ ತಮ್ಮ ಧರ್ಮದ ಅನುಸಾರವಾಗಿ ಜೀವಿಸುವ ಸ್ವಾತಂತ್ರ್ಯವಿದ್ದರೆ ಅವರು ಅಲ್ಲಿಂದ ಹಿಜ್ರಾ ಹೋಗಬಾರದು. ಭಾರತದಿಂದ ಮುಸಲ್ಮಾನರು ಹಿಜ್ರಾ ಹೋಗಬಾರದು ಎಂಬ ನಿಲುವಿಗಾಗಿದೆ ಕರ್ಮಶಾಸ್ತ್ರ ಪಂಡಿತರು ತಲುಪಿದ್ದು.